ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತು ಒಂದು ವಿಶೇಷವಾದ ಕ್ವಿಜ್ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ, ಸಿರಿಧಾನ್ಯಗಳ ಬಗ್ಗೆ. ಈ ಒಂದು ಕಾರ್ಯಕ್ರಮವನ್ನು ಪ್ರಾಯೋಜಿಸ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯವರು. ಇದೇ ಜನವರಿ 23, 24 ಮತ್ತು 25ರಂದು ಬೆಂಗಳೂರು ಅರಮನೆಯ ಮೈದಾನದ ತ್ರಿಪುರ ವಾಸಿನಿ ವಿಭಾಗದಲ್ಲಿ ವಿಶೇಷವಾದ ಒಂದು ಮೇಳವನ್ನು ಆಯೋಜಿಸಿದ್ದಾರೆ. ಈ ಮೇಳವನ್ನು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಸಿರಿಧಾನ್ಯ ಹಾಗೂ ಸಾವಯವ ವಿಧಾನದಲ್ಲಿ ಸಿರಿಧಾನ್ಯಗಳನ್ನು ಬೆಳೆಸೋದು ಹೇಗೆ, ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸುವಂಥ ಅನೇಕ ಕಾರ್ಯಾಗಾರಗಳು ಅಲ್ಲಿ ನಡೀತಾ ಇವೆ. ವಿಶೇಷವಾಗಿ ಸಿರಿಧಾನ್ಯಗಳನ್ನು ಬಳಸಿ ಹಿಂದೆ ನಾವು ಮಾಡ್ತಾ ಇದ್ದಂಥ ಅನೇಕ ಅಡುಗೆಗಳನ್ನು ಇವತ್ತು ಮರ್ತು ಹೋಗಿದ್ದೇವೆ. ಆ ಅಡುಗೆಗಳನ್ನು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡೋದ್ರ ಜೊತೆಗೆ ಆ ಅಡುಗೆಗಳನ್ನು ರುಚಿ ನೋಡುವ ಅವಕಾಶವೂ ಉಂಟು. ಹಾಗಾಗಿ ತಾವೆಲ್ಲರೂ ಈ ಒಂದು ಮೇಳದಲ್ಲಿ ಭಾಗಿಯಾಗಿ ಸಿರಿಧಾನ್ಯಗಳ ಉಪಯುಕ್ತತೆ ಏನಿದೆ ಅದನ್ನು ಸಂಪೂರ್ಣ ಪಡೀಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಇವತ್ತು ಸಿರಿಧಾನ್ಯಗಳ ಬಗ್ಗೆ ಒಂದಷ್ಟು ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೆ ನಮ್ಮ ಜೊತೆ ರೈತರು ಬಂದಿದ್ದಾರೆ ಮತ್ತು ವಿದ್ಯಾರ್ಥಿಗಳು ಬಂದಿದ್ದಾರೆ. ತಮ್ಮೆಲ್ಲರ ಪರವಾಗಿ ಇವರನ್ನೆಲ್ಲ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮೊದಲ ಪ್ರಶ್ನೆಯನ್ನು ಆರಂಭಿಸ್ತಾ ಇದ್ದೇನೆ. ಸರ್, ತಮ್ಮ ಹೆಸರು? ತಮ್ಮ ಹೆಸರು ಕೆ.ಸಿ. ನಾರಾಯಣ ಸ್ವಾಮಿ, ಚಿಕ್ಕಬಳ್ಳಾಪುರ ತಾಲೂಕು, ಕಂಗಾನಹಳ್ಳಿ ರೈತ. ಏನೇನು ಬೆಳಿತೀರಿ ಸರ್? ರಾಗಿ ಬೆಳಿತೀವಿ, ಜೋಳ ಬೆಳಿತೀವಿ, ತೊಗರಿ ಬೆಳಿತೀವಿ, ಉರುಳಿ ಬೆಳಿತೀವಿ, ಸಾಸಿವೆ ಬೆಳಿತೀವಿ, ಆಮೇಲೆ ಬೀನ್ಸು ಎಲ್ಲ ಬೆಳಿತೀರಿ. ಸಿರಿಧಾನ್ಯಗಳಲ್ಲಿ ಏನೇನು ಬೆಳಿತೀರಿ? ರಾಗಿ, ಜೋಳ, ನವಣೆ, ಸಜ್ಜೆ, ಆರ್ಕೆ, ಸೋಮೆ ಬೆಳಿತೀವಿ ಸರ್. ಬೆಳಿತೀರಿ. ಈಗ ನನ್ನ ಮೂಲಭೂತ ಪ್ರಶ್ನೆ ಏನು ಅಂದರೆ, ಸರ್, ಈ ಧಾನ್ಯಗಳಿಗೆ ಹಿಂದೆ ಕಿರುಧಾನ್ಯ ಅಂತ ಕರೆಯೋರು ಅಥವಾ ತೃಣಧಾನ್ಯ ಅಂತ ಕರೆಯೋರು ಈಗ ಒಂದು ಹೆಸರು ಕೊಟ್ಟಿದ್ದಾರೆ, ಸಿರಿಧಾನ್ಯ ಅಂತ. ಈ ಹೆಸರು ಯಾಕೆ ಬಂತು ಸರ್? ಇದರಲ್ಲಿ ಸಿರಿ ಸಂಪತ್ತಂತಂದು ಇರ್ತದೆ ಸರ್, ಒಳ್ಳೆ ಅಂಶ ಇರ್ತದೆ, ಅದಕ್ಕೆ ಅದನ್ನ ಸಿರಿಧಾನ್ಯ ಎನ್ನುತ್ತಾರೆ ಸರ್. ಪೋಷಕಾಂಶಗಳು ಜಾಸ್ತಿ ಇರೋದ್ರಿಂದ ಸಿರಿಧಾನ್ಯ ಅನ್ನುತ್ತಾರೆ ಸರ್. ಈಗ ಅಕ್ಕಿಗೆ, ಗೋಧಿಗೆ ಹೋಲಿಸಿದ್ರೆ ರಾಗಿನಲ್ಲಿ, ಜೋಳದಲ್ಲಿ, ರಾಗಿ, ಜೋಳ, ನವಣೆ, ಸಜ್ಜೆ, ಆರ್ಕೆಯಲ್ಲಿ ಜಾಸ್ತಿ ಇರ್ತದೆ ಸರ್, ಅಂಶ ಜಾಸ್ತಿ ಇರ್ತದೆ ಸರ್. ಹೌದಾ? ಹ್ಞೂ ಸರ್. ತುಂಬ ಸಂತೋಷ. ಹ್ಞೂ ಸರ್. ತಮ್ಮ ಪರಿಚಯ ಮಾಡಿಕೊಳ್ಳಿ. ಸರ್, ನನ್ನ ಹೆಸರು ಮುಖೇಶ್ ಅಂತ, ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀನಿ. ಮುಖೇಶ್, ಈ ಸಿರಿಧಾನ್ಯಗಳನ್ನು ಯಾವ ದೇಶಗಳಲ್ಲಿ ಬೆಳೀತಾರೆ? ಎಷ್ಟು ದೇಶ ಬೆಳೀತಾರೆ? ಸರ್, ಆಲ್ಮೋಸ್ಟ್ ಎಲ್ಲ ಕಂಟ್ರಿಗಳಲ್ಲಿ ಬೆಳೀತಾರೆ. 131 ದೇಶದಲ್ಲಿ ಸಿರಿಧಾನ್ಯವನ್ನು ಬೆಳೀತಾರೆ. ಈಗ ನಮ್ಮ ದೇಶಕ್ಕೆ ಇದು ಹೊಸ ಬೆಳೆನಾ, ಹಳೇದಾ? ಇಲ್ಲ ಸರ್, ತುಂಬ ಹಳೇದು ಇದು. ಎಷ್ಟು ವರ್ಷ ಹಳೇದು ಸರ್? ಎಕ್ಸಾಕ್ಟ್ ಗೊತ್ತಿಲ್ಲ, ತುಂಬ ಹಳೇದು. ನಮ್ಮಲ್ಲಿ ಹಲ್ಲೂರು ಅಂತ ಇದೆ ಕರ್ನಾಟಕದಲ್ಲಿ. ಆ ಹಲ್ಲೂರಲ್ಲಿ ಸುಮಾರು 3000 ವರ್ಷಗಳ ಹಿಂದೆ ಬೆಳೆದಂಥ ರಾಗಿ ಏನಿದೆ, ಆ ರಾಗಿ ಇರ್ತಕ್ಕಂಥ ಒಂದು ಮಡಕೆ ಸಿಕ್ಕಿದೆ ಅವರಿಗೆ. ಹಾಗಾಗಿ ಈ ಸಿರಿಧಾನ್ಯಗಳು ಬಹುಶಃ ನಮ್ಮ ದೇಶಕ್ಕೆ ಬಹಳ ಹಳೇದು ಅಂತ ಅನ್ಸುತ್ತಲ್ವಾ? 131 ದೇಶಗಳು ಅಂತ ಹೇಳಿದ್ರಿ, ನಿಜಕ್ಕೂ ಆಶ್ಚರ್ಯ ಆಗುತ್ತೆ. 131 ದೇಶಗಳಲ್ಲಿ ಬೆಳೀತಾ ಇರೋವಾಗ ನಾವು ಬೆಳಿಬೇಕು, ಅವುಗಳ ಲಾಭ ಪಡಿಬೇಕು ಅಂತ ಅನಿಸುತ್ತೆ ಅಲ್ವಾ? ತುಂಬ ಸಂತೋಷ. ನಮ್ಮ ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಬೆಳೆಯುವಂಥ ಸಿರಿಧಾನ್ಯಗಳು ಯಾವುದು ಒಂದು ಸಲ ಪಟ್ಟಿ ಮಾಡಿಬಿಟ್ರೆ ಬಹಳ ಉಪಯೋಗ ಆಗುತ್ತೆ. ಹೆಚ್ಚಾಗಿ ಬೆಳೆಯೋದು 3 ಸಿರಿಧಾನ್ಯಗಳು: ರಾಗಿ, ಜೋಳ, ಸಜ್ಜೆ. ಒಂದು ನಿಮಿಷ ನಿಧಾನಕ್ಕೆ ಹೋಗೋಣ. ಮೊದಲನೇದು ರಾಗಿ, ರಾಗಿ. ಎರಡನೇದು ಜೋಳ,
ಮೂರನೇದು ಸಜ್ಜೆ ಸಜ್ಜೆ. ಹಾಂ, ರಾಗಿ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚಾಗಿ ಬೆಳೀತಾರೆ. ಹೌದು. ಇನ್ನು ಸಜ್ಜೆ ಅಂದರೆ ಚಿತ್ರದುರ್ಗದ ಕಡೆ ಹೋಗ್ಬಿಟ್ರೆ ಸಜ್ಜೆ ಬಹಳ ಉಪಯೋಗಿಸ್ತಾರೆ. ಇನ್ನು ಉತ್ತರ ಕರ್ನಾಟಕಕ್ಕೆ ಹೋಯ್ತಂದ್ರೆ ಜೋಳ ಜಾಸ್ತಿ ವಿಪರೀತ ಅವರು ಬಳಸ್ತಾರೆ ಅಲ್ವಾ? ಹೌದು. ಆಮೇಲೆ ಇನ್ಯಾವುದಿದೆ? ಸಾಮೆ, ಬರಗು, ಊದಲು, ಕೊರಲು, ಹಾರಕ ಮತ್ತೆ ನವಣೆ. ತುಂಬ ಸಂತೋಷವಾಯಿತು. ಈಗ ರಾಗಿ ಬೆಳೆಸೋದು ಹೇಗೆ, ಸಜ್ಜೆ ಬೆಳೆಸೋದು ಹೇಗೆ, ಜೋಳ ಬೆಳೆಸೋದು ಹೇಗೆ, ಇದೆಲ್ಲ ನಮಗೆ ಗೊತ್ತಿದೆ. ಆದರೆ ಈಗಷ್ಟೇ ನೀವು ಹೇಳಿದ್ರಲ್ಲ ಸುಮಾರು 6 ಧಾನ್ಯಗಳ ಹೆಸರು ಹೇಳಿದಿರಿ, ಸಿರಿಧಾನ್ಯಗಳ ಹೆಸರು. ಅದನ್ನು ಹೇಗೆ ಬಳಸೋದು? ನಾವು ಹೆಚ್ಚಿಗೆ ತಿನ್ನೋದು ಅನ್ನ ಅಲ್ವಾ? ಅಕ್ಕಿಯಿಂದ ಅನ್ನ ಮಾಡಿ ತಿಂತೀವಿ. ಈ ಸಿರಿಧಾನ್ಯಗಳಿಂದ ಅನ್ನ ಮಾಡ್ಬೋದಾ? ಮಾಡ್ಬೋದು ಸರ್. ಹಾಂ, ಮಾಡ್ಬೋದು. ಏನಿಲ್ಲ, ಅನ್ನ ಹೇಗೆ ಯಾವ ರೀತಿ ಮಾಡ್ತೀವೋ ಇದನ್ನೇ ಬೇಯಿಸಿ ಅನ್ನ ಥರ ತಿನ್ಬೋದು, ಸಾರಲ್ಲಿ ಕಲಿಸ್ಕೊಂಡು. ಮತ್ತು ಸ್ವೀಟ್ಸ್ ಮಾಡ್ಕೊಂಡು ತಿನ್ಬೋದು. ಲಡ್ಡುಗಳು, ಸ್ವೀಟ್ಸು, ಪೊಂಗಲ್ಲು, ಕಿಚಡಿ ಆ ಥರ ಎಲ್ಲ ಮಾಡ್ಕೊಂಡು ತಿನ್ಬೋದು. ಉಪ್ಪಿಟ್ಟು ಮಾಡ್ಬೋದಾ? ಹೌದು, ಉಪ್ಪಿಟ್ಟು ಮಾಡ್ಬೋದು. ನೀವು ಉಪ್ಪಿಟ್ಟು ಮಾಡ್ಬೋದು ಅಂದರೆ, ಯಾಕಂದರೆ ನಮ್ಮ ಕರ್ನಾಟಕದವರು ಉಪ್ಪಿಟ್ಟು ಪ್ರಿಯರು. ಉಪ್ಪಿಟ್ಟು ಮಾಡಲಿಕ್ಕೆ ಬರುತ್ತೆ ಇದರಿಂದ ಅನ್ನೋದಾದರೆ ಖಂಡಿತ ನಮ್ಮ ಜನ ಈ ಸಿರಿಧಾನ್ಯಗಳ ಉಪ್ಪಿಟ್ಟನ್ನು ಮಾಡುವ ಪ್ರಯತ್ನ ಅವರು ಖಂಡಿತ ಮಾಡ್ತಾರೆ. ಮತ್ತೇನು ಮಾಡ್ಬೋದು? ಚಪಾತಿ, ರೊಟ್ಟಿ ಚಪಾತಿ ಎಲ್ಲ ರೊಟ್ಟಿ ಚಪಾತಿ. ಹೌದು ಸರ್. ಹಿಟ್ಟನ್ನು ಮಾಡಿಕೊಂಡು ಅದರಲ್ಲಿ ಗಂಜಿನೂ ಮಾಡ್ತಾರೆ. ಗಂಜಿನೂ ಮಾಡ್ಬೋದು. ಮುದ್ದೆ ಮಾಡ್ಬೋದಾ? ಮುದ್ದೆನೂ ಮಾಡ್ಬೋದು. ರಾಗಿ ಮುದ್ದೆ ಮಾಡೋ ರೀತಿ. ಎಸ್ ಸರ್. ಸಿರಿಧಾನ್ಯಗಳ ಮುದ್ದೆನೂ ಮಾಡ್ಬೋದು. ಅದು ಅಷ್ಟು ಗೊತ್ತಷ್ಟೇ. ತುಂಬ ಸಂತೋಷ. ಸಾವಿರಾರು ವರ್ಷಗಳಿಂದ ಭಾರತದಲ್ಲಿ ಬೆಳೀತಾ ಇದ್ದರು. ಇತ್ತೀಚಿನ ದಿನಗಳಲ್ಲಿ ಇದು ನಾವು ಮರ್ತು ಬಿಟ್ಟಿದ್ದೀವಿ. ಹೆಚ್ಚು ಕಡಿಮೆ ಒಂದು 60-70 ವರ್ಷಗಳಲ್ಲಿ ನಾವು ಸಿರಿಧಾನ್ಯ ಬಳಸೋದನ್ನು ಬಿಟ್ಟು ಹೆಚ್ಚಿಗೆ ನಾವು ಗೋಧಿಯನ್ನು, ಅಕ್ಕಿಯನ್ನು ಬಳಸ್ತಾ ಇದ್ದೀವಿ. ಇದ್ರ ಬಗ್ಗೆ ಜಾಗೃತಿ ಮಾಡಲಿಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾದರೂ ಕೆಲಸ ನಡೆದಿದೆಯಾ? ಹಾಂ, ಹೌದು ಸರ್. 2023ರಲ್ಲಿ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷವನ್ನು ಆಚರಣೆ ಮಾಡಲಾಗಿದೆ. ಆ ಆಚರಣೆಯ ಉದ್ದೇಶ ಏನಂತ ಅಂದರೆ, ಜನರಿಗೆ, ಸಾರ್ವಜನಿಕರಿಗೆ ಸಿರಿಧಾನ್ಯಗಳ ಪೌಷ್ಟಿಕಾಂಶಗಳ ಬಗ್ಗೆ ಅರಿವನ್ನು ಮೂಡಿಸೋದಾಗಿತ್ತು. ಈ ವಾರದ 7 ದಿನಗಳಲ್ಲಿ ಬರೀ ಅಕ್ಕಿಯಿಂದ ಅನ್ನ ಮಾಡ್ಕೊಂಡು ತಿಂದು ಗೋಧಿಯಿಂದ ಚಪಾತಿ ಮಾಡ್ಕೊಂಡು ತಿನ್ನೋದ್ರ ಬದಲು ಸಿರಿಧಾನ್ಯಗಳನ್ನು ಬಳಸಿ ಪ್ರತಿದಿನ ಒಂದೊಂದು ವಿಶೇಷತೆಯಿಂದ ಮಾಡಿಕೊಂಡು ನಮ್ಮ ಪ್ರತಿದಿನದ ಅಡುಗೆಯಲ್ಲಿ, ನಮ್ಮ ಪ್ರತಿದಿನದ ಊಟದಲ್ಲಿ ಒಂದೊಂದು ವಿವಿಧತೆಯನ್ನು ನಾವು ಹೆಚ್ಚಿಸ್ಕೊಳ್ಬೋದು ಈ ಸಿರಿಧಾನ್ಯಗಳಿಂದ. ಬರೀ ವಿವಿಧತೆಯನ್ನು ಅಷ್ಟೇ ಅಲ್ಲ, ಪೌಷ್ಟಿಕಾಂಶಗಳನ್ನು ಹೆಚ್ಚಿಸ್ಕೊಳ್ಬೋದು. ಇದರಿಂದ ನಮ್ಮ ದೇಹದಲ್ಲಿ ಕಾಡುತ್ತಿರುವ ಎಷ್ಟೋ ಆರೋಗ್ಯವನ್ನು ಊಟದಿಂದನೇ ಸಹ ಸುಧಾರಿಸ್ಕೋಬೋದು. ಅಂದರೆ ಯಾರು ಬೇಡ ಅಂತಾರೆ ಸರ್? ಅಮ್ಮ, ಒಂದು ಸಣ್ಣ ಅನುಮಾನ ನನಗೆ. ಹೇಳಿ ಸರ್. ಈಗ ತಾವು ಹೇಳಿದ್ರಿ, ಮೇಡಮ್ ಅವರು ಹೇಳಿದ್ರು ಚಪಾತಿ ಮಾಡ್ಬೋದು, ಉಪ್ಪಿಟ್ಟು ಮಾಡ್ಬೋದು, ಲಾಡು ಮಾಡ್ಬೋದು, ಇವೆಲ್ಲ ಹೇಳಿದ್ರು. ಈಗ ಚಪಾತಿ ಮಾಡಬೇಕಾದ್ರೆ ಸಂಪೂರ್ಣ ಸಿರಿಧಾನ್ಯದ ಹಿಟ್ಟನ್ನೇ ಬಳಸಬೇಕಾ ಅಥವಾ ಸ್ವಲ್ಪ ಗೋಧಿ ಹಿಟ್ಟು ಏನಾದರೂ ಸೇರಿಸ್ಕೊಂಡು ಮಾಡಬೇಕಾ? ಹೇಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್? ಗೋಧಿ ಹಿಟ್ಟು ಬಳಸೋ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ಸರ್ ನನಗೆ. ಯಾಕಂದರೆ ಈಗ ಗೋಧಿ ಹಿಟ್ಟಿನಿಂದ ಮಾಡೋದು ಚಪಾತಿ ಆಲ್ರೆಡಿ ನಮಗಿದೆ. ಈ ಸಿರಿಧಾನ್ಯಗಳಲ್ಲಿ ಒಂದೇ ಸಿರಿಧಾನ್ಯ, ಈಗ ರಾಗಿ ಹಿಟ್ಟಿನಿಂದ ರೊಟ್ಟಿ ಮಾಡೋದು ಅದು ಬೇರೆ ವಿವಿಧತೆ ತರುತ್ತೆ ಅಡಿಗೆಗೆ. ಸೊ ಅದರಿಂದ ಗೋಧಿ ಹಿಟ್ಟನ್ನು ರಾಗಿ ಹಿಟ್ಟಿನ ಜೊತೆ ಕಲಸಿ ಮಾಡೋದು ನನಗೆ ಸರಿ ಅನಿಸಲ್ಲ ಅಂತ. ಸರಿ ಅನಿಸಲ್ಲ. ಯಾಕಂದರೆ ಇದ್ರ ರುಚಿ ಹೇಗಿರುತ್ತೋ ಅಂತ ಭಯ ನಮ್ಮ ವೀಕ್ಷಕರಿಗೆ. ರುಚಿ ಖಂಡಿತ ಚೆನ್ನಾಗೇ ಇರುತ್ತೆ ಸರ್. ಯಾಕಂದರೆ ಏನು ತೊಂದರೆ ಇಲ್ಲ ಸರ್. ನನ್ನ ಪ್ರಕಾರ, ನನ್ನ ರುಚಿಯ ಪ್ರಕಾರ ಏನು ತೊಂದರೆ ಇಲ್ಲ ಅಂತ ಅನಿಸುತ್ತೆ ಸರ್. ಬಹಳ ಸಂತೋಷ ಸರ್. ಈ ಅಕ್ಕಿ ಮಾಡಬೇಕಾದ್ರೆ, ಈ ಸಿರಿಧಾನ್ಯಗಳ ಅಕ್ಕಿಯಿಂದ ಅನ್ನ ಮಾಡಬೇಕಾದ್ರೆ ಸಾಮಾನ್ಯ ಅಕ್ಕಿಯಿಂದ ಮಾಡೋ ಅನ್ನಕ್ಕೆ ಎಷ್ಟು ನೀರು ಹಾಕ್ತೀವೋ ಅದಕ್ಕಿಂತ ಹೆಚ್ಚು ನೀರು ಬೇಕಂತಲ್ವಾ? ಹೌದಾ? ಹೌದು ಸರ್. ಇದು ಸರ್, ಇದು ದೊಡ್ಡನೆಲ್ಲು ಅಂತಂದು ಬರ್ತಾಯಿತ್ತು, ದೊಡ್ಡನೆಲ್ಲು ಅಂತಂದಿತ್ತು ಸರ್. ಅದು ಕೊಟ್ಬಿಟ್ಟು ಇದು ಮಾಡಿ ಅನ್ನ ಮಾಡಿದರೆ ಚೆನ್ನಾಗಿರ್ತಾಯಿತ್ತು ಸರ್. ದೊಡ್ಡನೆಲ್ಲು ಅಂತಂದರೆ ಕೆಂಪಕ್ಕಿ ಏನಂತಾರ ಗೊತ್ತಿಲ್ಲ ಸರ್. ನಿಮ್ಮ
ಲೆಕ್ಕಾಚಾರದಲ್ಲಿ. ದೊಡ್ಡ ನೆಲ್ಲು ಅಂತಾರೆ ನಾವು. ಅದನ್ನ ಕುಟ್ಬಿಟ್ಟು ಅದ್ರ ಮೇಲೆ ಕೆಂಪಿಗೆ ಪೌಷ್ಟಿಕಾಂಶ ಇರ್ತದೆ. ಕುಟ್ಟಿದ್ರೆ ಮಾತ್ರ ಅದು ಸಿಕ್ಕೋದು. ಮಿಷಿನ್ಗೆ ಪಾಲಿಶ್ಗೆ ಎಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ ಸರ್ ಅದು. ಹೌದು. ಅಮ್ಮ ನಮಸ್ತೆ, ತಮ್ಮ ಹೆಸರೇನು? ನಮಸ್ಕಾರ ಸರ್, ನನ್ನ ಹೆಸರು ದೀಕ್ಷತಾ. ನಾನು ಕ್ರಿಸ್ತು ಜಯಂತಿ ಕಾಲೇಜಿನಲ್ಲಿ MSc ಮಾಡುತ್ತಿದ್ದೇನೆ. ಅಕ್ಕಿ ಬದಲು ಗೋಧಿ ಬದಲು ಸಿರಿಧಾನ್ಯಗಳನ್ನು ಬಳಸಿ ಅಂತ ಹೇಳ್ತಾ ಇದ್ದೀವಿ ನಾವೆಲ್ಲ. ಇದರಿಂದ ಮುಖ್ಯವಾದ ಲಾಭ ಏನು? ಸಿರಿಧಾನ್ಯಗಳಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತದೆ. ಹೇಗೆಂದರೆ ಈ ಸಮಯದಲ್ಲಿ ಎಲ್ಲರೂ ಊಟವನ್ನು ಮಾಡುತ್ತಾರೆ, ಆದರೆ ವ್ಯಾಯಾಮಗಳನ್ನು ಮಾಡುವುದಿಲ್ಲ. ಆದ ಕಾರಣಗಳಿಂದ ಅವರಿಗೆ ಬೊಜ್ಜಿನಾಂಶ ಜಾಸ್ತಿ ಆಗುತ್ತದೆ. ಇದರಿಂದ ಅವರಿಗೆ ಬೇರೆ ಕಾಯಿಲೆಗಳು ಉಂಟಾಗಬಹುದು. ಸಿರಿಧಾನ್ಯಗಳನ್ನು ಸೇವಿಸಿದರೆ ಇದೆಲ್ಲ ಕಮ್ಮಿ ಆಗುತ್ತದೆ. ಏಕೆಂದರೆ ಸಿರಿಧಾನ್ಯಗಳಲ್ಲಿ ಗ್ಲೈಸಮಿಕ್ ಇಂಡೆಕ್ಸ್ ಅನ್ನುವುದು ಕಡಿಮೆ ಇರುತ್ತದೆ. ಆದ್ದರಿಂದ ಇದನ್ನು ಸೇವಿಸುವುದರಿಂದ ಅವರ ಆರೋಗ್ಯವು ಹೆಚ್ಚಾಗಿ ಚೆನ್ನಾಗಿ ಇರುತ್ತದೆ. ತಾವು ಈ ಗ್ಲೈಸಮಿಕ್ ಇಂಡೆಕ್ಸ್ ಅಂದರೆ ಏನು ಅಂತ ಹೇಳ್ತೀರಾ, ನಮಗೆ ಅರ್ಥವಾಗುವಾಗ? ಈಗ ಗ್ಲೈಸಮಿಕ್ ಇಂಡೆಕ್ಸ್ ಅಂದರೆ ನಾವು ಸಾಮಾನ್ಯವಾಗಿ ಅಕ್ಕಿ ಅಥವಾ ಗೋಧಿ ತಿಂದಾಗ ಅದು ನಮ್ಮ ದೇಹದಲ್ಲಿ ಅದು ಜೀರ್ಣ ಆಗೋದಕ್ಕೆ ತುಂಬ ಹೊತ್ತು ತೊಗೊಳುತ್ತೆ. ಹಾಗೆ ಅದು ಜೀರ್ಣವಾಗಿ ರಕ್ತಕ್ಕೆ ಸೇರೋ ಸಮಯ ಏನಿದೆ ಅದನ್ನು ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಸೊ ನಾವು ಇದೀಗ ನಾವು ಅಕ್ಕಿ ಆಗಲಿ ಗೋಧಿ ಆಗಲಿ ತಿಂದಾಗ ಅದು ಬೇಗ ಜೀರ್ಣ ಆಗೋದ್ರಿಂದ ಆ ಗ್ಲೈಸೆಮಿಕ್ ಇಂಡೆಕ್ಸ್ ಅನ್ನೋದು ಏನಿದೆ ರಕ್ತದಲ್ಲಿ ಹೆಚ್ಚಾಗುತ್ತದೆ. ಅದೇ ಅಕ್ಕಿ ಮತ್ತು ಗೋಧಿಯ ಬದಲಾಗಿ ನಾವು ಸಿರಿಧಾನ್ಯಗಳನ್ನು ತಿಂದರೆ ಅದು ಜೀರ್ಣವಾದಕ್ಕೆ ಇನ್ನೂ ಹೆಚ್ಚು ಸಮಯ ತಗೊಳ್ಳುತ್ತೆ. ಆದುದರಿಂದ ಈ ಗ್ಲೈಸೆಮಿಕ್ ಇಂಡೆಕ್ಸ್ ಅನ್ನೋದು ರಕ್ತದಲ್ಲಿ ಕಡಿಮೆ ಆಗೋದ್ರಿಂದ ನಮಗೆ ಈ ರಕ್ತ ಸಂಬಂಧವಾಗಿ ಡಯಾಬಿಟಿಸ್ ಆಗಲಿ ಇಂಥ ಸಕ್ಕರೆ ಕಾಯಿಲೆಗಳೆಲ್ಲ ನಮಗೆ ಕಮ್ಮಿಯಾಗಿ ಕಾಡುತ್ತದೆ ಸರ್. ಅಕ್ಕಿಗೆ ಎಷ್ಟಿರುತ್ತೆ, ಸಿರಿಧಾನ್ಯಕ್ಕೆ ಎಷ್ಟಿರುತ್ತೆ, ಒಂದು ಅಂದಾಜಿನ ಪ್ರಕಾರ ನೋಡಿದರೆ ಗ್ಲೈಸೆಮಿಕ್ ಇಂಡೆಕ್ಸ್ ಅನ್ನೋದು ಅಕ್ಕಿಗೂ ಗೋಧಿಗೂ ಒಂದು ಕಂಪೇರ್ ಮಾಡಿ ನೋಡಿದಾಗ ನಮ್ಮ ಸಿರಿಧಾನ್ಯದಲ್ಲಿ ಒಂದು 3ರಷ್ಟು ಅದು ಕಡಿಮೆ ಇದೆ ಸರ್. ಅದರಿಂದ ನಮಗೆ ಆರೋಗ್ಯದಲ್ಲಿ ಅದನ್ನು ನಾವು ಸೇವನೆ ಮಾಡಿದಾಗ ಆರೋಗ್ಯವಂತಾಗಿರ್ತೀವಿ. ನಾವು ಕಾಯಿಲೆಗಳಿಗೆ ಕಡಿಮೆ ನಾವು ಇದಾಗುತ್ತೆ. ತಮ್ಮ ಹೆಸರು? ನನ್ನ ಹೆಸರು ದೀಪಿಕಾ. ದೀಪಿಕಾ ಅವರೇ, ನಮ್ಮ ಹುಡುಗರಿಗೆ ನೀವೇನಾದರೂ ಈ 3 ಹೊತ್ತು ಉಪ್ಪಿಟ್ಟೆ ತಿನ್ನಪ್ಪ, ಚಪಾತಿನೇ ಅಥವಾ ರೊಟ್ಟಿನೇ ತಿನ್ನು ಅಂದರೆ ಗಲಾಟೆ ಮಾಡ್ತಾರೆ. ನಮಗೆಲ್ಲ ಪಿಜ್ಜಾ ಬೇಕು, ಪಾಸ್ತಾ ಬೇಕು, ಅದು ಬೇಕು, ಇದು ಬೇಕು ಅಂತ ಕೇಳ್ತಾರೆ. ಈ ನವಣೆಗಳಿಂದ ಅಥವಾ ಈ ಸಿರಿಧಾನ್ಯಗಳಿಂದ ಮಕ್ಕಳು ಇಷ್ಟಪಡುವಂಥ ತಿಂಡಿಗಳನ್ನು ಏನಾದರೂ ಮಾಡಬಹುದಾ? ಇಷ್ಟು ದಿನ ಎಲ್ಲ ಬರೀ ಉಪ್ಪಿಟ್ಟು, ಲಡ್ಡು, ಅನ್ನ ಅದರಲ್ಲೇ ಅನ್ನ ಮಾಡ್ಕೊಂಡು ತಿಂದು ಬೇಜಾರಾಗಿರೋರಿಗೆ ಇವಾಗ ಹೊಸದಾಗಿ ಪಾಸ್ತಾ ಎಲ್ಲ ಮಾಡ್ತಾರೆ. ಇದು ಮಿಲೆಟ್ಸಿಂದ ಯೂಸ್ ಮಾಡಿಕೊಂಡು. ಮಿಲೆಟ್ಸ್ ಸಿರಿಧಾನ್ಯಗಳು ಏನು ತಿಂತೀವೋ ಅದರಿಂದ ಏನು ಉಪಯೋಗ ಬರುತ್ತೋ ಇದನ್ನು ತಿನ್ನೋದ್ರಿಂದನೂ ಅಷ್ಟೇ ಉಪಯೋಗ ಇರುತ್ತೆ. ಬರೀ ಸಿರಿಧಾನ್ಯಗಳನ್ನ ಉಪಯೋಗಿಸ್ಕೊಂಡು ಮಾಡಿರುವಂಥ ಪಾಸ್ತಾ ತಿಂದರೆ ಅದು ಜಾಸ್ತಿ ಆರೋಗ್ಯಕ್ಕೆ ಕೆಟ್ಟದು ಅಂತ ಹೇಳ್ತಾರೆ. ಬಟ್ ಇದರಲ್ಲಿ ಏನು ಆ ಥರ ಏನಿರೋದಿಲ್ಲ. ಮಿಲೆಟ್ಸ್ ಯೂಸ್ ಮಾಡಿಕೊಂಡು ಮಾಡಿರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬೇರೆ ಪಾಸ್ತಾಗಳಲ್ಲಿ, ನಾರ್ಮಲ್ ಪಾಸ್ತಾಗಳಲ್ಲಿ ಬರೀ ಸ್ಟಾರ್ಚ್ ಇರುತ್ತೆ. ಇದರಲ್ಲಿ ತುಂಬ ಮಿನರಲ್ಸ್, ವೈಟಮಿನ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳಿ. ಇದೇನಮ್ಮ ಇದು ವರ್ಮಿಸಿಲಿ, ಇದು ಶಾವಿಗೆ ಅಂತಾರಲ್ವಾ, ಇದು ಕೂಡ ಮಿಲೆಟ್ಸ್ ಮತ್ತು ಸ್ಪಿನಾಚ್ ಅಂದರೆ ಇದು ಪಾಲಕ್ ಸೊಪ್ಪು ಹಾಕಿ ಮಾಡಿರೋವಂಥದ್ದು. ಇದು ತುಂಬ ಚೆನ್ನಾಗಿರುತ್ತೆ. ಪಾಯಸನೂ ಮಾಡ್ಕೊಳ್ಬೋದು ಇದರಲ್ಲಿ. ಇದು ಶಾವಿಗೆ ಉಪ್ಪಿಟ್ಟು ಮಾಡಬಹುದು. ಇದೇನಿದು? ಇದು ಪೋಹ ಅಂತ, ಅವಲಕ್ಕಿ ಮಿಲೆಟ್ ಯೂಸ್ ಮಾಡಿಕೊಂಡು ಮಾಡಿರುವಂಥ ಫಾಕ್ಸ್ಟೇಲ್ ನವಣೆನ ಯೂಸ್ ಮಾಡ್ಕೊಂಡು ಮಾಡಿರುವಂಥ ಅವಲಕ್ಕಿ. ಇದನ್ನು ನಾರ್ಮಲ್ ಅವಲಕ್ಕಿ ಹೆಂಗೆ ಮಾಡ್ತಿರೋ ಹಾಗೆ ಈ ಮಿಲೆಟಲ್ಲಿ ಮಾಡಿರೋ ಅವಲಕ್ಕಿನ ನೆನೆಸ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡು ತಿನ್ನಬಹುದು. ಈ ಥರ ವೆರೈಟೀಸ್ ಮಾಡಿಕೊಂಡು ತಿನ್ಬೋದು. ಇಷ್ಟೆಲ್ಲ ಸಿಗುತ್ತೆ ಅನ್ನೋದೇ ಗೊತ್ತಿರಲಿಲ್ಲ ನಮಗೆ. ನಾವೆಲ್ಲ ಅಂದ್ಕೊಂಡಿದ್ವಿ ಬರೀ ಅದನ್ನು ಚಪಾತಿ ಮಾಡಿಕೊಂಡು ಅನ್ನ ಮಾಡ್ಕೊಂಡು ತಿನ್ನೋದು ಅಂತ. ಆದರೆ ಇಷ್ಟೆಲ್ಲ ನಮೂನೆಯ ಆಹಾರ ಪದಾರ್ಥಗಳನ್ನು ತಯಾರು ಮಾಡ್ಬೋದು, ನಮ್ಮ ಮಕ್ಕಳು ಇಷ್ಟಪಡ್ತಾರೆ ಅಂತ ಕಾಣುತ್ತೆ. ಹಾಗಾಗಿ ಇದನ್ನು ಹೆಚ್ಚು ಬಳಸೋದು ಒಳ್ಳೆಯದು. ಅಮ್ಮ, ತಮ್ಮ ಹೆಸರು ಮರೆತೆ ಕೇಳೋದು?
ಸರ್ ನನ್ನ ಹೆಸರು ಪವಿತ್ರ ಅಂತ. ನಾನು ಕೃಷಿ ವಿಶ್ವವಿದ್ಯಾಲಯ GKVKಯಲ್ಲಿ 2ನೇ ವರ್ಷದ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಡಯಟೆಟಿಕ್ಸ್ ಕೋರ್ಸನ್ನು ಮಾಡ್ತಾ ಇದ್ದೀನಿ ಸರ್. ತುಂಬ ಸಂತೋಷಮ್ಮ. ಇದೊಂದು ವಿಚಿತ್ರವಾದ ಧಾನ್ಯ ನಾನು ನೋಡ್ತಾ ಇದ್ದೀನಿ. ಈ ಧಾನ್ಯದ ಬಗ್ಗೆ ಏನಾದರೂ ಒಂಚೂರು ಮಾಹಿತಿ ಕೊಡ್ತೀರಾ? ಸರ್ ಇದು ಬಕ್ವೀಟ್ ಅಂತ ಸರ್ ಇದ್ರ ನೇಮು. ಇದು ಬಂದು ಸೂಡೋ ಸೀರಿಯಲ್ ಸರ್. ಇದು 7 ಸಿಸ್ಟರ್ಸ್ ಆಫ್ ಇಂಡಿಯಾ ಸರ್. ನಮ್ಮ ದೇಶದ 7 ಸಹೋದರಿಯರು ಅಂತ ಕರೆಯಲ್ಪಟ್ಟ 7 ರಾಜ್ಯಗಳಲ್ಲಿ ಇದನ್ನು ತುಂಬ ಬಳಸ್ತಾರೆ. ಆ ಪ್ರದೇಶದಲ್ಲಿ ತುಂಬ ಚಳಿ ಇದ್ದರೂ ಕೂಡ ಅಲ್ಲಿನ ಜನರು ತುಂಬ ಆರೋಗ್ಯವಂತರಾಗಿದ್ದಾರೆ. ಅದಕ್ಕೆ ಕಾರಣ ಅವ್ರು ಬೆಳೀತಿರುವಂತಹ ಈ ಸೂಡೋ ಮಿಲ್ಲೆಟ್. ಇದರಲ್ಲಿ ಮೆಡಿಸಿನಲ್ ಪ್ರಾಪರ್ಟೀಸ್ ಅಂದರೆ ಆರೋಗ್ಯವಂತಹ ಗುಣಗಳು ತುಂಬ ಇದ್ದಾವೆ. ಸೊ ಅದರಿಂದ ಇದು ತುಂಬ ಬೆಳೀತಾರೆ ಕೂಡ, ಬಳಸ್ತಾರೆ ಕೂಡ. ಈ ದಿನಗಳಲ್ಲಿ ಇದು ನಮ್ಮ ರಾಜ್ಯದ ಕರ್ನಾಟಕದಲ್ಲೂ ಕೂಡ ತುಂಬ ಬೆಳೆಯೋದಕ್ಕೆ ಶುರು ಮಾಡಿದ್ದಾರೆ ಸರ್. ತಮ್ಮ ಹೆಸರು? ಸರ್ ನನ್ನ ಹೆಸರು ತರುಣ್. ನಾನು ಕ್ರಿಸ್ತು ಜಯಂತಿ ಕಾಲೇಜಲ್ಲಿ BSc ಬಯೋಟೆಕ್ನಾಲಜಿ ಓದ್ತಾ ಇದ್ದೀನಿ. ತರುಣ್, ಒಂದು ಪ್ರಶ್ನೆ. ಅಕ್ಕಿ ಆರಾಮಾಗಿ ತಿನ್ಕೊಂಡಿದ್ದೀವಪ್ಪ ನಾವು. ಹೌದು ಸರ್. ಆ ಅಕ್ಕಿ ತಿನ್ನೋದನ್ನು ಬಿಟ್ಬಿಟ್ಟು ನೀವು ಸಿರಿಧಾನ್ಯ ತಿನ್ನಿ ಅಂತ ಹೇಳ್ತೀರಲ್ಲ, ಸಿರಿಧಾನ್ಯ ಬೆಳೆಯೋದಕ್ಕೆ ನಮ್ಮ ಕರ್ನಾಟಕ ಸೂಕ್ತವಾದ ರಾಜ್ಯ ಆಗಿದೆಯಾ? ಇದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಅಕ್ಕಿ ಬೆಳೆಯೋದ್ರಿಂದ, ಸಿರಿಧಾನ್ಯ ಬೆಳೆಯೋದ್ರಿಂದ ಏನು ಅನುಕೂಲ, ಏನು ಅನಾನುಕೂಲ, ಇದನ್ನು ಹೇಳ್ಕೊಡಿ. ಆಯಿತು ಸರ್. ನಿಮ್ಮ ಮೊದಲನೇ ಪ್ರಶ್ನೆಗೆ ಬಂದಾಗ, ನಮ್ಮ ಕರ್ನಾಟಕದಲ್ಲಿ ತುಂಬ ಸಿರಿಧಾನ್ಯಗಳನ್ನು ಬೆಳಿತೇವೆ. ಮತ್ತು ನಮ್ಮ ಕರ್ನಾಟಕದಲ್ಲಿ ಒಂದು ಸಿರಿಧಾನ್ಯಗಳು ಸಾಮಾನ್ಯವಾಗಿ ಬೆಳಿಬೇಕಂದ್ರೆ ಜಾಸ್ತಿ ನೀರು ಬೇಕಾಗೋದಿಲ್ಲ, ಬರುವು ಮೇಲೂ ಬೆಳಿಬೋದು. ನಮ್ಮ ಕರ್ನಾಟಕ ನೋಡಿದ್ರೆ 70% ನಮ್ಮಲ್ಲಿ ಬರುಭೂಮಿ ಇದೆ. ಆದ್ದರಿಂದ ನಮ್ಮ ರೈತರಿಗೆ ಸಿರಿಧಾನ್ಯಗಳನ್ನ ಬೆಳೆಯೋದಕ್ಕೆ ಜಾಸ್ತಿ ನೀರು ಬೇಕಾಗೋದಿಲ್ಲ. ಅದೇ ಸಿರಿಧಾನ್ಯ ಬೆಳೆಯೋದಕ್ಕೆ ಅವ್ರಿಗೆ ಸುಲಭವಾಗುತ್ತೆ ಸರ್. ನೀವು ಹೇಳ್ದಾಗೆ ಅಕ್ಕಿ ತಿಂತೀವಿ, ಹೌದು. ಆದರೆ ಸಿರಿಧಾನ್ಯಗಳಿಂದ ನಮ್ಗೆ ಅಕ್ಕಿಗಿಂತ ಜಾಸ್ತಿ ಪೌಷ್ಟಿಕಾಂಶಗಳು ಸಿಗೋದ್ರಿಂದ ನಾವು ಸಿರಿಧಾನ್ಯಗಳನ್ನ ಬೆಳೆಸೋದಕ್ಕೆ ನಾವು ಮುಂದಾಗಬೇಕು. ಎಲ್ಲರಿಗೂ ಅದನ್ನು ಅರಿವನ್ನು ಮುಟ್ಟಿಸಬೇಕು. ಹಾಗೆ ನೀವು ನೀರಿನಾಂಶ ಬಗ್ಗೆ ಕೇಳಿದಾಗ ಇನ್ನೊಂದು ಹೇಳಬೇಕಂದ್ರೆ, ನಮ್ಮ ಕರ್ನಾಟಕದಲ್ಲಿ 18% ನಾವು ಭಾರತಕ್ಕೆ ಕೊಡುಗೆ ಕೊಡ್ತೀವಿ ಸಿರಿಧಾನ್ಯಗಳು ಬೆಳೆದು. ಆದುದರಿಂದ ಕರ್ನಾಟಕ ಬಂದು ಈ ಮಿಲ್ಲೆಟ್ಸ್ ಕ್ಯಾಪಿಟಲ್ ಅಂದರೆ ಸಿರಿಧಾನ್ಯಗಳ ರಾಜಧಾನಿ ಅಂತ ಅನ್ಸ್ಕೊಂಡಿದೆ. ಓಹೋ, ಇದು ಗೊತ್ತಿರಲಿಲ್ಲ. ಈ ಮಾಹಿತಿ ತುಂಬ ಸಂತೋಷವಾಗ್ತಾ ಇದೆ. ಕರ್ನಾಟಕ ಸಿರಿಧಾನ್ಯಗಳ ರಾಜಧಾನಿ. ಹೌದು. ಆದ್ದರಿಂದ ನಾವು ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ಅದರಿಂದ ನಾವು ಬೆಂಗಳೂರಲ್ಲೇ ನಡೆಸ್ತಿದ್ದೀವಿ. ನಿಮ್ಮ ಎರಡನೇ ಪ್ರಶ್ನೆಗೆ ಬಂದಾಗ, ನೀರಿನಾಂಶ ಬಗ್ಗೆ ಕೇಳಿದಾಗ, ಸಾಮಾನ್ಯವಾಗಿ ನಾವು ಅಕ್ಕಿ ಬೆಳೆಸೋದಕ್ಕೆ ಎಷ್ಟು ನೀರು ಬೆಳೆಸ್ತೀವೋ, ಎಷ್ಟು ನೀರು ಉಪಯೋಗಿಸ್ತೀವೋ, ಅದರಿಂದ 10% ಸಾಕು ಸರ್ ಏನೋ ಸಿರಿಧಾನ್ಯಗಳಿಗೆ ಬೆಳೆಸೋದಕ್ಕೆ. ಇನ್ನೊಂದು ಏನು ಹೇಳಬೇಕಂದ್ರೆ, ವರ್ಷಕ್ಕೆ 2 ರಿಂದ 3 ಬಾರಿ ಸಿರಿಧಾನ್ಯಗಳನ್ನು ನಾವು ಬೆಳೆಸ್ಬೋದು. ತುಂಬ ಒಳ್ಳೆಯ ಮಾಹಿತಿ ಕೊಟ್ಟರೆ. ನೀರು 10% ನೀರು ಸಾಕಾಗುತ್ತೆ ಸರ್. ವರ್ಷಕ್ಕೆ 3 ಸಲ ಬೆಳಿಬೋದು. ಬಹಳ ಒಳ್ಳೆಯ ಮಾಹಿತಿ ಕೊಟ್ಟರೆ ಧನ್ಯವಾದಗಳು. ತಮ್ಮ ಹೆಸರು ಹೇಳ್ತೀರಾ? ಸರ್ ನನ್ನ ಹೆಸರು ಸುಮಯ್ಯ ಅಂತ. ಕೃಷಿ ಇಲಾಖೆಯಲ್ಲಿ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಸರ್. ಕರ್ನಾಟಕ ಸರ್ಕಾರ ಈ ಸಿರಿಧಾನ್ಯಗಳನ್ನು ಬೆಳೆಯುವಂಥ ರೈತರಿಗೆ ಯಾವ ರೀತಿ ಸಹಾಯ ಮಾಡ್ತಾ ಇದೆ? ಸರ್ ನಮ್ಮ ಕೃಷಿ ಇಲಾಖೆಯಲ್ಲಿ ಮೊದಲನೇದಾಗಿ ವಿವಿಧ ತರಬೇತಿಗಳನ್ನು ನೀಡ್ತೇವೆ ಮತ್ತು ಮಾಹಿತಿಯನ್ನು ನೀಡ್ತೇವೆ. ಅದೇ ರೀತಿ ಸುಮಾರು 10,000ವರೆಗೂ DBT ಮುಖಾಂತರ ನಾವು ಅವರಿಗೆ ಅಮೌಂಟನ್ನು ತಲುಪಿಸ್ತೇವೆ ಸರ್. ಸಬ್ಸಿಡಿಯಲ್ಲಿ ಕೊಡ್ತೀವಿ ಸರ್. ಎಷ್ಟು ಅಮೌಂಟ್ ಕೊಡ್ತೀರಮ್ಮ? ಸರ್ 1 ಹೆಕ್ಟೇರಿಗೆ 10,000ವರೆಗೂ ಕೊಡ್ತೀವಿ. ಗರಿಷ್ಠ 2 ಹೆಕ್ಟೇರ್ವರೆಗೂ ನಾವು ತಗೋತೀವಿ ಸರ್. ಓಹೋ, ಧನ ಸಹಾಯನೂ ಉಂಟು, ತರಬೇತಿನೂ ಉಂಟು. ಬಿತ್ತನೆಗೆ ಬೇಕಾದ ಬೀಜಗಳನ್ನೆಲ್ಲ ನೀವೇ ಪೂರೈಸ್ತೀರಾ? ಹಾಂ ಸರ್, ಬಿತ್ತನೆ ಬೀಜಗಳನ್ನು ನಾವೇ ಫ್ರೀಯಾಗಿ ಕೊಡ್ತೀವಿ, ಉಚಿತವಾಗಿ ಕೊಡ್ತೀವಿ. ಆಮೇಲೆ ಏನಾದರೂ ಇದಕ್ಕೆ ಕೀಟನಾಶಕ, ಗೊಬ್ಬರ ಯಾವ ಥರದ್ದು? ಸರ್ ಅದಕ್ಕೆ ತುಂಬ ಕಡಿಮೆ, ಯಾವುದೇ ಕೀಟನಾಶಕಗಳು ಬರೋದಿಲ್ಲ. ಹಾಗೆ ನೀರು ಕೂಡ ಜಾಸ್ತಿ ಬೇಕಾಗಿರೋದಲ್ಲ, ಔಷಧಿಗಳ ಸಿಂಪಡಣೆ ಕೂಡ ಇರೋದಿಲ್ಲ ಸರ್. ಆರಾಮಾಗಿ ಬೆಳಿಬಹುದು. ರಸಗೊಬ್ಬರ ಬಳಸಬೇಕಾ ಅಥವಾ? ಸರ್ ಇಲ್ಲ, ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರಗಳ ಅವಶ್ಯಕತೆ ಇಲ್ಲ ಸರ್. ತುಂಬ ಒಳ್ಳೆ ಮಾಹಿತಿ ಕೊಟ್ರಿ. ವೀಕ್ಷಕರೇ, ಇದುವರೆಗೂ ನಮ್ಮ ಗೆಳೆಯರು ಸಿರಿಧಾನ್ಯದ ವಿವಿಧ ಮುಖಗಳ ಪರಿಚಯ ಮಾಡಿಕೊಟ್ರು. ಅವರನ್ನು ಹಾಗೆ ಕಳಿಸ್ಲಿಕ್ಕಾಗುತ್ತಾ? ಒಂದೊಂದು ಪುಸ್ತಕವನ್ನು ತಮ್ಮ ಪರವಾಗಿ ಕೊಡ್ತಾ ಇದ್ದೇವೆ. ತುಂಗ ಎನ್ನುವ ಒಂದು ಕಾದಂಬರಿ ವಿ ಗಾಯತ್ರಿ ಅವರು ಬರೆದಿರುವಂಥದ್ದು ಕೊಟ್ಟಿದ್ದೇವೆ. ಪರಿಸರದ ಮರುದನಿಗಳು ಶಶಿಧರ ವಿಶ್ವಾಮಿತ್ರ ಬರೆದಂಥ ಪುಸ್ತಕ, ದಯವಿಟ್ಟು ತಾವೇ ಸ್ವೀಕರಿಸಿ. ಕವಲು ಕಲೆ ಮತ್ತು ಕಾಳಜಿ ಅಜಕ್ಕಳ ಗಿರೀಶ್ ಭಟ್ ಸಂಪಾದಿಸಿರುವ ಕೃತಿ ತಮಗೆ ಕೊಟ್ಟಿದ್ದೇನೆ. ವೇಷ ಕಥಾ ಸಂಕಲನ ವಿಶ್ವನಾಥ್ ಎನ್ ನೇರಳಕಟ್ಟೆ ಬರೆದಿರುವಂಥ ಪುಸ್ತಕ ಕೊಟ್ಟಿದ್ದೇವೆ. ಸ್ವಾತಂತ್ರ್ಯ ವೀರರು
BP ಕಾಳೆ ಬರೆದಂಥ ಪುಸ್ತಕ, ಆವಿಷ್ಕಾರದ ಅವಾಂತರ ಯಮುನಾ ಮೂರ್ತಿ ಬರೆದಂಥ ಪುಸ್ತಕ, ಸೋತ ಕಣ್ಣುಗಳನ್ನು ಮಿಟುಕಿಸುವ ಮಧ್ಯಾಹ್ನ ಕವನಗಳ ಕೃತಿ S. ದಿವಾಕರ್ ಬರೆದಿರುವಂಥದ್ದು ತಮಗೆ ಸಿಕ್ಕಿದೆ. ದಯವಿಟ್ಟು ಪುಸ್ತಕಗಳನ್ನು ಓದಿ, ತಾವು ಓದಿ ಆದಮೇಲೆ ತಮ್ಮ ಮನೆ ಮಂದಿಗೆ, ತಮ್ಮ ಗೆಳೆಯರಿಗೆ ಈ ಪುಸ್ತಕವನ್ನು ಓದೋದಕ್ಕೆ ಕೊಟ್ಟರೆ ಬಹಳ ಚೆನ್ನಾಗಿರುತ್ತೆ. ವೀಕ್ಷಕರೇ, ಇಂದಿಗೆ ಒಂದು 60-70 ವರ್ಷಗಳ ಹಿಂದಕ್ಕೆ ಹೋದರೆ ಇಡೀ ಕರ್ನಾಟಕದಲ್ಲಿ ಜನಸಾಮಾನ್ಯರು ಬಳಸ್ತಾ ಇದ್ದಿದ್ದು ವಿವಿಧ ರೀತಿಯ ಸಿರಿಧಾನ್ಯಗಳನ್ನು. ಯಾರಾದರೂ ಒಬ್ಬರು ಮದುವೆ ಮುಂಜಿ ಇತ್ಯಾದಿ ಕಾರ್ಯಕ್ರಮಗಳನ್ನು ಮಾಡಿದಾಗ ಅಲ್ಲಿ ಸಿರಿಧಾನ್ಯಗಳ ಪದಾರ್ಥಗಳ ಬದಲು ಅನ್ನವನ್ನು, ಅಕ್ಕಿಯಿಂದ ಮಾಡಿದ ಅನ್ನವನ್ನು ಬಳಸಿಬಿಟ್ರೆ, ಓಹೋ ನೋಡಪ್ಪ, ಅನ್ನ ಬಳಸಿಬಿಟ್ರವರು ಎಷ್ಟು ಸಿರಿವಂತರು, ಅವರು ತುಂಬ ಸಾಹುಕಾರರಿರಬೇಕು, ಹೀಗೆ ಒಂದು ಮಾತು ಜನಸಾಮಾನ್ಯರಲ್ಲಿ ಇತ್ತು. ಅವರು ಈ ಸಿರಿಧಾನ್ಯಗಳನ್ನು ತಿಂದು ತಮ್ಮ ಆರೋಗ್ಯವನ್ನು ಬಹಳ ಸೊಗಸಾಗಿ ಕಾಪಾಡಿಕೊಂಡಿದ್ದರು. ನಾವೇ ಅಕ್ಕಿ ಮತ್ತು ಗೋಧಿಯ ವ್ಯಾಮೋಹಕ್ಕೆ ಸಿಲುಕಿ ನಮ್ಮ ಆರೋಗ್ಯವನ್ನು ಕಳ್ಕೊತಾ ಇದ್ದೇವೆ. ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ, ಒಳ್ಳೆಯ ನಾರಿನಂಶ ಇರುತ್ತೆ, ಬೇಗ ಹಸಿವಾಗೋಲ್ಲ, ನೀರು ಚೆನ್ನಾಗಿ ಕುಡಿತಾ ಬಂದರೆ ಇದಕ್ಕಿಂತ ಒಳ್ಳೆಯ ಆಹಾರ ಮತ್ತೊಂದಿಲ್ಲ ಅನ್ನೋ ವಿಚಾರವನ್ನು ನಮ್ಮ ಗೆಳೆಯರೆಲ್ಲ ತಿಳಿಸಿದ್ದಾರೆ. ತಾವು ದಯವಿಟ್ಟು ಈ ಒಂದು ಸಿರಿಧಾನ್ಯದ ಮೇಳಕ್ಕೆ ಬಂದು ನೇರವಾಗಿ ತಾವು ಎಲ್ಲವನ್ನೂ ತಮ್ಮ ಕಣ್ಣಾರೆ ಕಂಡು ಆಹಾರ ಪದಾರ್ಥಗಳನ್ನು ತಯಾರು ಮಾಡುವ ವಿಧಾನ ಕಲಿಯೋದ್ರ ಜೊತೆಗೆ ತಿನ್ನೋಕ್ಕೂ ಅವಕಾಶ ಉಂಟು. ತಾವು ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ತೀರಿ ಅಂತ ನಾವು ಭಾವಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.